ತಾಲೂಕಿನ ಬಹುತೇಕ ಗ್ರಾಮೀಣ ರಸ್ತೆಗಳು ಹದಗೆಟ್ಟಿದ್ದು ವಾಹನ ಸವಾರರು ಪ್ರತಿನಿತ್ಯ ಸಂಚರಿಸಲು ಪರದಾಡುವಂತಾಗಿದೆ. ಇದೀಗ ಸಂಬಂಧಿಸದೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳಿಗೆ ಗ್ರಾಮಸ್ಥರು ಹಿಡಿಶಾಪ ಹಾಕುತ್ತಿದ್ದಾರೆ. ಚಿತ್ತಾಪುರ ತಾಲೂಕಿನ ಇವಣಿ ಗ್ರಾಮದ ಮುಖಾಂತರ ಚಿತ್ತಾಪುರ ಟೆಂಗ್ಳೆ ಕ್ರಾಸ್ ಗುಡುಗುರ್ತಿ ಬಾಗುಡಿ ಕ್ರಾಸ್ ಬೆಳಗುಪ್ಪ ಮಾರ್ಗವಾಗಿ ಕಲಬುರಗಿ ರಸ್ತೆಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಹಾಗೂ ಇವಣಿಯಿಂದ ಇವಣಿ ಗೇಟ್ ಕಲಬುರಗಿಗೆ ಮಾರ್ಗವಾಗಿ ರಸ್ತೆ ಸಂಪರ್ಕ ಕಲ್ಪಿಸುವ ರಸ್ತೆ ಇವಣಿ ಗ್ರಾಮದ ಸುತ್ತಮುತ್ತಲಿನ ರಸ್ತೆಗಳು ಸಂಪೂರ್ಣವಾಗಿ ಹದಗೆಟ್ಟಿದೆ. ಪ್ರತಿನಿತ್ಯ ಈ ರಸ್ತೆಯಲ್ಲಿ ನೂರಾರು ವಾಹನಗಳು ಸಂಚರಿಸುತ್ತವೆ. ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸಂಚರಿಸುತ್ತಾರೆ. ಈ ರಸ್ತೆಯ ತುಂಬೆಲ್ಲ ಗುಂಡಿಗಳು ನಿರ್ಮಾಣವಾಗಿದ್ದು ಪ್ರತಿನಿತ್ಯ ಈ ರಸ್ತೆಯಲ್ಲಿ ನೂರಾರು ವಾಹನಗಳು ಸಂಚರಿಸುತ್ತವೆ. ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸಂಚರಿಸುತ್ತಾರೆ. ಈ ರಸ್ತೆಯ ತುಂಬೆಲ್ಲ ಗುಂಡಿಗಳು ನಿರ್ಮಾಣವಾಗಿದ್ದು ಮಳೆಗಾಲದಲ್ಲಿ ಮಳೆ ಬಂದರೆ ಗುಂಡಿಗಳಲ್ಲಿ ನೀರು ನಿಂತು ವಾಹನ ಸುಗಮ ಸಂಚಾರಕ್ಕೆ ಅಡ್ಡಿಯಾಗುತ್ತದೆ. ಇದೇ ರಸ್ತೆಯಲ್ಲಿ ಮಳೆ ಬಂತು ಅಂದರೆ ಮಕ್ಕಳು ಸ್ನಾನ ಮಾಡಬಹುದು, ಈಜು ಹೊಡೆಯಬಹುದು, ತಮ್ಮ ವಾಹನಗಳನ್ನು ವಾಶ್ ಮಾಡಬಹುದು. ಅದೇ ರೀತಿಯಾಗಿ ರೈತ ಬೆಳೆನೂ ಬೆಳೆಯಬಹುದು ಅನ್ನೋ ರೀತಿಯಲ್ಲಿ ಈ ರಸ್ತೆ ಇವೆ. ಈ ರಸ್ತೆಯಲ್ಲಿ ಸಂಚರಿಸುವ ವಾಹನಗಳು ಸವಾರರಿಗೆ ಹದಗೆಟ್ಟು ರಸ್ತೆಯಿಂದಾಗಿ ಹಲವಾರು ಅಪಘಾತಗಳು ನಡೆದಿವೆ. ಅಲ್ಲದೆ ಈಗಾಗಲೇ ನಡೆದ ಅಪಘಾತಗಳಲ್ಲಿ ಹಲವಾರು ಜನ ಬಿದ್ದು ತಮ್ಮ ಕೈಕಾಲುಗಳನ್ನು ಮುರಿದುಕೊಂಡಿದ್ದಾರೆ. ಕೆಲವು ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ. ರಸ್ತೆಯಲ್ಲಿ ಎದುರಿಗೆ ಬಂದ ವಾಹನದಿಂದ ತಪ್ಪಿಸಿಕೊಳ್ಳಲು ಹೋಗಿ ಎದುರಿನ ವಾಹನಕ್ಕೆ ಡಿಕ್ಕಿ ಹೊಡೆದು ಅಪಘಾತಗಳಾಗುತ್ತಿವೆ. ಇದು ದಿನನಿತ್ಯ ಸರ್ವಸಾಮಾನ್ಯವಾಗಿದೆ. ಒಟ್ಟಿನಲ್ಲಿ ಈ ರಸ್ತೆಯಲ್ಲಿ ಸಂಚರಿಸಬೇಕಾದರೆ ವಾಹನ ಸವಾರರು ತಮ್ಮ ಜೀವನವನ್ನು ಕೈಯಲ್ಲಿ ಹಿಡಿದುಕೊಂಡು ಸಂಚರಿಸುವ ದುರ್ಸ್ಥಿತಿ ಇದೆ. ಆಕಸ್ಮಿಕವಾಗಿ ರಸ್ತೆಯಲ್ಲಿ ಅಪಘಾತ ಸಂಭವಿಸಿದರೆ ಆಂಬ್ಯುಲೆನ್ಸ್ ಕರೆ ಮಾಡಿದರೆ ಆಂಬ್ಯುಲೆನ್ಸ್ ವಾಹನವು ಸಮಯಕ್ಕೆ ಸರಿಯಾಗಿ ಬರಲು ಸಾಧ್ಯವಾಗುವುದಿಲ್ಲ. ಇನ್ನು ರಾತ್ರಿ ಸಮಯಕ್ಕೆ ಈ ರಸ್ತೆಯಲ್ಲಿ ನಿರ್ಭೀತಿಯಿಂದ ಸಂಚರಿಸಲು ಸಾಧ್ಯ ಇಲ್ಲ ಎನ್ನುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಈ ರಸ್ತೆಗೆ ಹೊಂದಿಕೊಂಡಿರುವ ಹಲವಾರು ಗ್ರಾಮದ ವಾಹನ ಸವಾರರು ದಿನನಿತ್ಯ ಪರದಾಡುವಂತಾಗಿದೆ. ಇವಣಿ ಪಂಚಾಯತದ ಇವಣಿ ಗ್ರಾಮದಾಗ ನೋಡ್ರಿ ರೋಡ್ ಇದು 15 ವರ್ಷ ಆಗ್ಯದ ಆಗಿ ಇನ್ನ ಅದ್ರ ಬಿ ಇಷ್ಟೇ ನೀರು ನಿಂದ್ರತಾವ. ಇದಕ್ಕೆ ಏನ್ ಸಮಸ್ಯೆ ಮಾಡ್ತಾರೆ ನೀರು ಸಫಲ ಇಲ್ಲ. ಯಾರಿಗೇನ ಅಧಿಕಾರಿಗಳಿಗೆ ಯಾರಿಗೇನ ಕೇಳಿ ಸರ್ ಯಾರು ಮಾಡತ್ತಿಲ್ಲ. ನಮ್ಮ ಊರಾಗ ಗ್ರಾಮ ಪಂಚಾಯತ್ ಮೆಂಬರ್ಗಳು ಚೇರ್ಮನ್ ಇದ್ದರು, ಚೇರ್ಮನ್ದವ್ರಿಗೆ ಹೇಳಿವಿ ಯಾರು ಕೇರ್ ಮಾಡತ್ತಿಲ್ಲ. ಬೇಕಾದ್ರೆ ಹೋರಿ ಎಮ್.ಎಲ್.ಎ ಬಲ್ಲೆ ನೀವೇ ಮಾಡ್ಕೊಂಬರ್ರಿ ಅಂತ ಅಲ್ಲತ್ತಾರ. ಪಂಚಾಯತ್ ಸಮಸ್ಯೆ ಹೇಳಪ್ಲೇನಿಲ್ಲ, ಯಾರು ಬಿ ಕೇಳತ್ತಿಲ್ಲ. ಅದೊಂದು ರೋಡ್ ಅದ ನೋಡ್ರಿ. ಹಂಗೆ ನಿಮ್ಮ ಹೆಸರು? ನಮ್ಮ ಹೆಸರು ಫಿರೋಜ್ ರೀ. ಇದು ನಿನ್ನೆ ಸಮಸ್ಯೆಯಲ್ಲ, ಕಳೆದ 15 ವರ್ಷದಿಂದಲೂ ಈ ರಸ್ತೆಯ ಪರಿಸ್ಥಿತಿ ಇದೇ ರೀತಿ ಇದ್ದು ಈ ಎಲ್ಲ ಸಮಸ್ಯೆಯು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಕಣ್ಣಿಗೆ ಕಾಣಬಹುದಾಗಿದೆ. ಹೆಣ್ಮಕ್ಳು ಅಷ್ಟು ಮಂದಿ ಬಿದ್ದು ನಡೆದ್ರಿ ಮುದುಕರು ಅವರು ಎಲ್ಲ ಈ ರೋಡೇ ಚಂದಿಲ್ಲ. ಊರಾಗೇನು ಇನ್ಕ್ವೈರಿ ಮಾಡೋದೇ ಇಲ್ಲ. ರೋಡ್ ಇಲ್ಲ, ಒಂದು ಸರಿಯಾಗಿ ಒಂದು ನೀರು ಇದು ಇಲ್ಲ, ಏನಿಲ್ಲ. ಹೋಗ್ಲಾಕ ಬರ್ಲಾಕ ರೋಗ ಬರ್ಲಾಕತ್ತಾವ ನೀರಾಗ ನಡೆದು ಸಣ್ಣ ಮಕ್ಕಳು ಬೀಳಕತ್ತಾವ ಒಳಗೆ. ಯಾರಿಗಾನ ಹೇಳಿ ನಮ್ಮ ಅಧಿಕಾರಿಗಳಿಗೆ? ಅಧಿಕಾರಿಗಳು ನಿಮ್ಮ ಹೆಸರು? ಇನ್ನಾದರೂ ಈ ವರದಿ ಗಮನಿಸಿದ ನಂತರ ಶಾಸಕರು ಅಧಿಕಾರಿಗಳು ಎಚ್ಚೆತ್ತುಕೊಂಡು ರಸ್ತೆಯ ಸಮಸ್ಯೆಗೆ ಪರಿಹಾರ ನೀಡುತ್ತಾರೋ ಅಥವಾ ಇಲ್ಲವೋ ಎಂಬುದನ್ನು ಕಾದು ನೋಡಬೇಕಿದೆ. ಅಣ್ಣರಾಯ ವಿ ಇವಣಿ RJ32 ನ್ಯೂಸ್ ಚಿತ್ತಾಪುರ.